ಅನುದಿನ ಆತ್ಮಿಕ ಆಹಾರದ ಕಾರ್ಯಕ್ರಮವನ್ನು ವೀಕ್ಷಿಸುವಂಥ ಆತ್ಮೀಯರೆಲ್ಲರಿಗೂ ಕರ್ತನಾದ ಯೇಸು ಕ್ರಿಸ್ತರ ನಾಮದಲ್ಲಿ ಹೃತ್ಪೂರ್ವಕ ವಂದನೆಗಳನ್ನು ತಿಳಿಸ್ತಾ ಇದ್ದೀನಿ. ಮತ್ತೊಂದು ಅಂಶದೊಂದಿಗೆ ನಿಮ್ಮೊಟ್ಟಿಗೆ ಮಾತನಾಡೋದಕ್ಕೆ ಸಿದ್ಧನಾಗಿದ್ದೇನೆ ಪ್ರಿಯರೇ. ದೇವರ ವಾಕ್ಯದಲ್ಲಿ, ದೇವರ ಧ್ಯಾನದಲ್ಲಿ ನಾವು ನಿರಂತರ ಜೀವಿಸೋಣ. ಯಾಕೆಂದರೆ ನಮ್ಮ ಆತ್ಮಗಳಿಗೆ ಇದು ಆಹಾರವಾಗಿದೆ. ನಮ್ಮ ಆತ್ಮಗಳಿಗೆ ದೇವರ ವಾಕ್ಯವು, ದೇವರ ವಚನಗಳು ಆಹಾರವಾಗಿದೆ ಪ್ರಿಯರೇ. ಇಂಥ ಆತ್ಮಿಕ ಆಹಾರವನ್ನು ನಾವು ಪ್ರತಿನಿತ್ಯ ಕೇಳೋಣ, ಧ್ಯಾನಿಸೋಣ, ಅನೇಕರಿಗೆ ನಾವು ತಿಳಿಸೋಣ, ಅನೇಕರಿಗೆ ನಾವು ಶೇರ್ ಮಾಡೋಣ. ದೇವರ ಮೂಲಕ ನಾವು ಆಶೀರ್ವಾದವನ್ನು ಪಡೆದುಕೊಳ್ಳೋಣ ಪ್ರಿಯರೇ. ಇವಾಗ ನಿಮ್ಮೊಟ್ಟಿಗೆ ಮಾತನಾಡುವಂಥ ಅಂಶದ ಹೆಸರು ಒಳ್ಳೆ ಮರಗಳಾಗಿದ್ದೀವಾ ಎಂಬ ಅಂಶವನ್ನು ನಿಮ್ಮೊಟ್ಟಿಗೆ ಮಾತನಾಡ್ತಾ ಇದ್ದೀನಿ. ಒಳ್ಳೆ ಮರಗಳಾಗಿದ್ದೀವಾ? ನೋಡಿ ಪ್ರಿಯರಾದ ದೇವರ ಮಕ್ಕಳಿರ, ನಮಗೆ ಗಿಡಗಳು, ಮರಗಳು ಗೊತ್ತು. ಒಳ್ಳೆ ಗಿಡಗಳು, ಉಳುಕು ಗಿಡಗಳು, ಒಳ್ಳೆ ಮರಗಳು, ಉಳುಕು ಮರಗಳು ಗೊತ್ತು ಪ್ರಿಯರೇ. ಅಂದರೆ ಒಳ್ಳೆ ಗಿಡಗಳ ಮೂಲಕ, ಒಳ್ಳೆ ಮರಗಳ ಮೂಲಕ ಒಳ್ಳೆ ಫಲ ಸಿಗುತ್ತೆ. ಉಳುಕು ಗಿಡಗಳ ಮೂಲಕ, ಉಳುಕು ಮರಗಳ ಮೂಲಕ ಉಳುಕು ಫಲ, ಕೆಟ್ಟ ಫಲ, ಎರಡು ರೀತಿಯಲ್ಲಿ. ದೇವರು ನಮ್ಮನ್ನು ಯಾವುದಕ್ಕೆ ಹೋಲಿಸಿದಾರಂತ ನೋಡುವಾಗ ಮರಗಳಿಗೆ ಹೋಲಿಸ್ತಾರೆ. ಎರಡು ರೀತಿಯಲ್ಲಿ ಮರಗಳು. ಒಂದು ಒಳ್ಳೆಯ ಮರಗಳು, ಮತ್ತೊಂದು ಉಳುಕು ಮರಗಳು. ಫಲ ಕೊಡುವಂಥ ಮರಗಳು, ಇನ್ನು ಕೆಲವು ಫಲ ಕೊಡುತ್ತೆ ಆದರೆ ಉಳುಕು ಫಲ ಕೊಡುತ್ತೆ. ಮತ್ತು ಕೆಲವು ಮರಗಳಿರುತ್ತೆ, ಫಲ ಕೊಡದ ಮರಗಳಿರುತ್ತೆ. ನಾವು ಯಾವುದಕ್ಕೆ ಹೋಲಿಕೆ ಆಗಿದ್ದೀವಿ ಅಂಥೇಳಿ ಒಂದು ಸಾರಿ ವಾಕ್ಯದಲ್ಲಿ ನಾವು ಧ್ಯಾನಿಸೋಣ. ಕೀರ್ತನೆ ಗ್ರಂಥ 1ನೇ ಅಧ್ಯಾಯ 3ನೇ ವಚನದಲ್ಲಿ ಒಂದು ಮಾತನ್ನು ಧ್ಯಾನಿಸೋಣ. ಕೀರ್ತನೆ ಗ್ರಂಥ 1ನೇ ಅಧ್ಯಾಯ 3ನೇ ವಚನ. ಅವನು ನೀರಿನ ಕಾಲುವೆಗಳ ಬಳಿಯಲ್ಲಿ ಬೆಳೆದಿರುವ ಮರದ ಹಾಗಿರುವನು. ಅಂಥ ಮರವು ತಕ್ಕ ಕಾಲದಲ್ಲಿ ಫಲ ಕೊಡುತ್ತದಲ್ಲ, ಅದರ ಎಲೆ ಬಾಡುವುದೇ ಇಲ್ಲ. ಅದರಂತೆ ಅವನ ಕಾರ್ಯವೆಲ್ಲವೂ ಸಫಲವಾಗುವುದು. ಅವನ ಕಾರ್ಯವೆಲ್ಲವೂ ಸಫಲವಾಗುವುದು. ಅಂದರೆ ಗಮನಿಸಬೇಕು ಪ್ರಿಯರಾದ ದೇವರ ಮಕ್ಕಳಿರ, ಯಾರ ಬಗ್ಗೆ ಹೇಳುವಂಥ ಮಾತು? ಯೆಹೋವನ ಧರ್ಮಶಾಸ್ತ್ರವನ್ನು ಹಗಲಿರುಳು ಧ್ಯಾನಿಸುವವನು, ಅಂಥ ವ್ಯಕ್ತಿ, ಅಂಥ ಭಕ್ತನು ಎಲ್ಲಿದ್ದಾನೆ ಗೊತ್ತಾ? ಯಾವ ರೀತಿ ಗೊತ್ತಾ? ಕಾಲುವೆಗಳು ಇಲ್ಲ, ಹೊಳೆಗಳು ಇಲ್ಲ, ನದಿಗಳು, ಎಲ್ಲಿ ನೀರಿರುತ್ತೋ, ನೀರಿನ ಬಳಿಯಲ್ಲಿ ಮರಗಳು ಬೆಳೆದಿರುತ್ತೋ, ಆ ಮರಗಳು ಯಾವಾಗಲೂ ಹಸರಾಗಿರುತ್ತೆ, ಅಚ್ಚು ಹಸರಾಗಿರುತ್ತೆ, ಫಲ ಕೊಡ್ತಾ ಇರುತ್ತೆ, ತಕ್ಕ ಕಾಲಕ್ಕೆ ಫಲ ಕೊಡುವಂಥದ್ದು. ಎಲ್ಲಿ ನೋಡಿ ಪ್ರಿಯರಾದ ದೇವರ ಮಕ್ಕಳಿರ, ಎಲ್ಲಿ ನೀರು ಬಹಳವಾಗಿರುತ್ತೋ, ನೀರು ಇರುವ ಕಡೆ ಗಿಡಗಳಿದ್ದಾಗ ಆ ಗಿಡಗಳು, ಆ ಮರಗಳು ತಕ್ಕ ಕಾಲಕ್ಕೆ ಪ್ರತಿಫಲವನ್ನು ಕೊಡ್ತದಂತೆ, ಒಳ್ಳೆ ಫಲವನ್ನು ಕೊಡುತ್ತಂತೆ. ಈ ಗಿಡಗಳಿಗೆ ಯಾರಿಗೆ ಹೋಲಿಸಿದಾರಪ್ಪ ಅಂತ ನೋಡುವಾಗ, ದೇವರ ವಾಕ್ಯವೆಂಬ ನೀರಿನ ಬಳಿಯಲ್ಲಿ ಯಾರು ಜೀವಿಸ್ತಾರೋ, ಅಂದರೆ ವಾಕ್ಯದ ಪ್ರಕಾರ ಯಾರು ಜೀವಿಸ್ತಾರೋ, ವಾಕ್ಯಕ್ಕೆ ಅನುಗುಣವಾಗಿ ಯಾರು ಜೀವಿಸ್ತಾರೋ, ದೇವರ ವಾಕ್ಯವೆಂಬ ನೀರಿನ ಬಳಿಯಲ್ಲಿ ಯಾರು ಬಂದು ವಾಸಿಸ್ತಾರೋ ಅವರು ಈ ಗಿಡಗಳ ಹಾಗೆ, ಈ ಮರಗಳ ಹಾಗೆ ನಿರಂತರ ಒಳ್ಳೆ ರೀತಿಯಿಂದ ಫಲ ಕೊಡುವವರಾಗಿರ್ತಾರಂತೆ. ಒಳ್ಳೆ ರೀತಿಯಿಂದ ಫಲ ಕೊಡುವರು ಅಂದರೆ ಪ್ರಿಯರಾದ ದೇವರ ಮಕ್ಕಳಿರ, ದೇವರ ವಾಕ್ಯಗಳನ್ನು ಹಗಲಿರುಳು ಧ್ಯಾನಿಸುವವರು ಪಾಲಿಸುವವರು. ಮೊದಲನೇದಾಗಿ ಧ್ಯಾನಿಸ್ತಾರೆ, ಎರಡನೇದಾಗಿ ಪಾಲಿಸ್ತಾರೆ. ಧ್ಯಾನಿಸಿ ಪಾಲಿಸುವವರು ಅದ್ಭುತವಾದಂಥ ಭಕ್ತರು. ಅವರು ಹೇಗಿರ್ತಾರೆ? ನೀರಿನ ಬಳಿಯಲ್ಲಿ ಬೆಳೆದಿರುವ ಗಿಡಗಳ ಹಾಗೆ, ಒಳ್ಳೆ ಮರಗಳ ಹಾಗೆ. ಆ ಮರಗಳು, ಆ ಗಿಡಗಳು ನೋಡುವಾಗ ಒಳ್ಳೆ ಫಲ ಕೊಡುತ್ತೆ. ಆ ಫಲಗಳ ಮೂಲಕ ಇನ್ನೊಬ್ಬರಿಗೆ ಆರೋಗ್ಯ ಉಂಟಾಗುತ್ತೆ. ಅದೇ ಪ್ರಕಾರ ಕ್ರೈಸ್ತರ ಜೀವನ, ಭಕ್ತರ ಜೀವನ. ಪ್ರತಿ ಕ್ರೈಸ್ತರು ಯೇಸು ಕ್ರಿಸ್ತರಿಗೆ ಒಳಪಟ್ಟು, ಯೇಸು ಕ್ರಿಸ್ತರೆಂಬ ನೀರಿನ ಬಳಿಗೆ ಬಂದು, ಯೇಸು ಕ್ರಿಸ್ತರು ಕೊಡುವಂಥ ನೀರಿನ ಬಳಿಗೆ ಬಂದು, ವಾಕ್ಯವೆಂಬ ನೀರಿನ ಬಳಿಗೆ ಬಂದು ಅದರ ಬಳಿಗೆ ಬೆಳೆದಾಗ, ಆ ನೀರು ಎಂಬ ವಾಕ್ಯವನ್ನು ಧ್ಯಾನಿಸುವಾಗ, ಸೇವಿಸುವಾಗ ಏನ್ರಿ ಸಮಾಧಾನವಾಗಿರ್ತೀವಿ, ಆನಂದವಾಗಿರ್ತೀವಿ, ಸಂತೋಷವಾಗಿರ್ತೀವಿ, ಆತ್ಮಿಕವಾಗಿ ಬೆಳಿತೀವಿ. ಆತ್ಮಿಕವಾಗಿ ಬೆಳೆದಾಗ ತಂದೆಯಾದ ದೇವರು ಬಹಳ ಸಂತೋಷ ಪಡ್ತಾರೆ. ನೀವು ಬಹಳ ಫಲ ಕೊಡುವುದರಿಂದ ನನ್ನ ತಂದೆ ಸಂತೋಷ ಪಡುತ್ತಾನೆ. ಬಹಳ ಫಲ ಏನು? ಪ್ರೀತಿ ಎನ್ನುವಂಥ ಫಲ, ಪ್ರೇಮ ಎನ್ನುವಂಥ ಫಲ, ತ್ಯಾಗ ಎನ್ನುವಂಥದ್ದು ಫಲ, ಕರುಣೆ ಎನ್ನುವಂಥದ್ದು ಫಲ, ಏನ್ರಿ ಸಹಾಯ ಮಾಡುವಂಥದ್ದು ಎನ್ನುವಂಥ ಫಲ,
ಅಂದರೆ ಆತ್ಮಿಕವಾಗಿ ನಾವು ಬೆಳೆದಾಗ, ಆತ್ಮಿಕವಾಗಿ ನಾವು ಜೀವಿಸುವಾಗ, ಆತ್ಮಿಕವಾಗಿ ನಡೆಯುವಾಗ ಏನ್ರಿ ದೇವರು ಬಹಳ ಸಂತೋಷ ಪಡ್ತಾರೆ. ಯಾಕೆಂದರೆ ನಮ್ಮ ಮೂಲಕ ಆತ್ಮಿಕವಾದಂಥ ಫಲಗಳು ಬರಬೇಕಾದ್ರೆ ಮೊಟ್ಟ ಮೊದಲು ದೇವರ ವಾಕ್ಯಕ್ಕೆ ಒಳಪಡಬೇಕು, ವಿಧೇಯರಾಗಬೇಕು, ತಲೆ ಬಾಗಿಸಬೇಕು. ತಲೆ ಬಾಗಿಸಿದಾಗ ತಂದೆಯಾದ ದೇವರು ಜೊತೆಯಾಗಿರ್ತಾರೆ, ಸಂತೋಷ ಪಡ್ತಾರೆ, ನಮ್ಮನ್ನು ನೋಡಿ ಖುಷಿ ಪಡ್ತಾರೆ. ಅದೇ ರೀತಿಯಲ್ಲಿ ನಮ್ಮ ಮೂಲಕ ಇನ್ನೊಬ್ಬರಿಗೆ ಆತ್ಮಿಕವಾದಂಥ ಫಲ ಲಭಿಸುತ್ತೆ. ಅನೇಕರಿಗೆ ಜೀವ ಕೊಡುವಂಥ ಫಲ ಅಂದರೆ ದೇವರ ಸಹವಾಸದಲ್ಲಿ, ದೇವರ ಧ್ಯಾನದಲ್ಲಿ, ದೇವರ ಆಲೋಚನೆಯಲ್ಲಿ ಇದ್ದಾಗ, ಕೆಲಸದಲ್ಲಿ ಇದ್ದಾಗ ಪ್ರಿಯರೇ, ಅದ್ಭುತವಾದಂಥದ್ದು. ಅಂದರೆ ನಾವು ಒಳ್ಳೆ ಫಲಗಳಾಗಿರಬೇಕು ಅಂತೇಳಿ ದೇವರು ಕೋರಿಕೊಳ್ಳುವಂಥದ್ದು. ಒಂದು ವೇಳೆ ಒಳ್ಳೆ ಫಲ ಇಲ್ಲದೆ, ಒಳ್ಳೆ ಫಲ ಕೊಡದೆ ಈ ಲೋಕದಲ್ಲಿ ಮತ್ತು ಉಳುಕು ಫಲ ಕೊಡುವಂಥದ್ದು ಇದೆಯಾ? ಕೆಟ್ಟ ಫಲಗಳನ್ನು ಕೊಡುವಂಥದ್ದು ಇದೆಯಾ? ಫಲ ಕೊಡದೆ ಇರುವಂಥ ಮರಗಳೇ ಆಗಿದ್ದೀವ ಅಂತ ನೋಡುವಾಗ ಒಂದು ಸಾರಿ ಮತ್ತಾಯನ ಬರೆದ ಸುವಾರ್ತೆ 3ನೇ ಅಧ್ಯಾಯ 10ನೇ ವಚನ. ಈಗಲೇ ಮರಗಳ ಬೇರಿಗೆ ಕೊಡಲಿ ಹಾಕಿದೆ, ಒಳ್ಳೆ ಫಲವನ್ನು ಕೊಡದ ಪ್ರತಿಯೊಂದು ಮರವನ್ನು ಕಡಿದು ಬೆಂಕಿಯಲ್ಲಿ ಹಾಕುವನು. ಒಂದು ಕಾಲದಲ್ಲಿ ಇಸ್ರೇಲ್ ಜನಾಂಗದವರಿಗೆ ಹೇಳಿದ್ದಾರೆ, ಈಗಿನ ಕಾಲದಲ್ಲಿ ಭೂಲೋಕದಲ್ಲಿದ್ದಂಥ ಸರ್ವ ಮಾನವರು ಹೇಳುವಂಥ ಮಾತು. ಅಂದರೆ ದೇವರ ವಾಕ್ಯವನ್ನು ತಿಳಿದುಕೊಂಡು, ದೇವರನ್ನು ಅರ್ಥ ಮಾಡಿಕೊಂಡು, ಭಯ ಭಕ್ತಿಯಿಂದ ಜೀವಿಸಿ, ದೇವರಿಗೆ ಒಳಪಟ್ಟು ವಿಧೇಯರಾಗಿ ಬದುಕಿ ಒಳ್ಳೆಯ ಫಲಗಳನ್ನು ಕೊಡಬೇಕು. ಮರಗಳು ಯಾವ ರೀತಿ ಫಲ ಕೊಡುತ್ತೋ ಅದೇ ಪ್ರಕಾರ ನಾವು ಕೂಡ ಒಳ್ಳೆಯ ಫಲಗಳನ್ನು ಕೊಡುವವರಾಗಿರಬೇಕು. ಆತ್ಮಿಕವಾದಂಥ ಫಲಗಳು, ಈ ಆತ್ಮಿಕವಾದಂಥ ಫಲಗಳು ಕೊಡದೆ, ಒಂದು ವೇಳೆ ಒಳ್ಳೆ ಫಲವನ್ನು ಕೊಡದೆ ಹೋದರೆ ಏನಾಗ್ತೀವಂತ ಇರುತ್ತೆ ಪ್ರಿಯರೇ? ಒಳ್ಳೆಯ ಫಲವನ್ನು ಕೊಡದ ಪ್ರತಿಯೊಂದು ಮರವನ್ನು ಕಡಿದು ಬೆಂಕಿಯಲ್ಲಿ ಹಾಕುವರು. ಅಂದರೆ ಈ ಭೂಲೋಕದಲ್ಲಿ ಒಳ್ಳೆ ಫಲ ಕೊಡದೆ ಹೋದರೆ, ಕನಿಕರವಿಲ್ಲದೆ ತೋಟದ ಯಜಮಾನನು ಕುಡುಗೋಲನ್ನು ಇಲ್ಲ ಕೊಡಲಿಯನ್ನು ತಗೊಂಡು ಕಡದಾಕ್ತಾನೆ. ಅದೇ ಪ್ರಕಾರ ಸರ್ವಲೋಕವನ್ನು ಉಂಟು ಮಾಡಿರುವಂಥ ಸರ್ವೇಶ್ವರನಾದಂಥ ತಂದೆಯಾದ ಪರಮಾತ್ಮನು ಹೇಳುವಂಥ ಮಾತೇನಪ್ಪ ಅಂತ ನೋಡುವಾಗ ಭಕ್ತರ ಮೂಲಕ, ಒಳ್ಳೆಯ ಫಲವನ್ನು ಕೊಡದ ಪ್ರತಿಯೊಂದು ಮರವನ್ನು ಕಡಿತೀನಿ ಅಂತಾರೆ. ಮೊದಲನೇದಾಗಿ ಸಮಯವನ್ನು ಕೊಡ್ತೀನಿ, ಎರಡನೇದಾಗಿ ಗೊಬ್ಬರವನ್ನು ಹಾಕ್ತೀನಿ, ನೋಡ್ತೀನಿ, ಕಾಯ್ತೀನಿ. ಒಳ್ಳೆ ಫಲವನ್ನು ಕೊಡದೆ ಹೋದರೆ ಕಡ್ದಾಕ್ತೀನಿ ಅಂತಾರೆ. ಯಾರ ಬಗ್ಗೆ ಹೇಳಿದ್ದಾರೆ? ಮರಗಳನ್ನು ಕುರಿತು ದೇವರು ಹೇಳಿದ್ದಾರಾ? ಈ ಮರಗಳ ಬಗ್ಗೆ ಯಾಕೆ ಹೇಳಿದಾರಪ್ಪ ಅಂತ ನೋಡುವಾಗ, ಈ ಮರಗಳ ಬಗ್ಗೆ ಹೇಳಿದಾಗ, ಗಿಡಗಳ ಬಗ್ಗೆ ಹೇಳಿದಾಗ ನಮಗೆ ಸುಲಭವಾಗಿ ಅರ್ಥ ಆಗುತ್ತೆ. ಅದಕ್ಕೆ ಇವುಗಳನ್ನು ತೋರಿಸಿದ್ದಾರೆ. ಒಬ್ಬ ತೋಟದ ಯಜಮಾನ ಒಳ್ಳೆ ಫಲವನ್ನು ಕೊಡದೆ ಹೋದರೆ ಯಾವ ರೀತಿ ಕಡ್ದಾಕ್ತಾನೋ ಅದೇ ಪ್ರಕಾರ ತಂದೆಯಾದ ದೇವರು ಕೂಡ ನಮ್ಮನ್ನು ಹಾಗೆ ಕಡ್ದಾಕ್ತೀನಿ ಅಂತ ಹೇಳಿ. ಕಡ್ದಾಕಿ ಏನು ಮಾಡ್ತಾನೆ ಪ್ರಿಯರೇ? ಒಳ್ಳೆ ಫಲ ಕೊಟ್ಟರೆ ಅದನ್ನು ಹಾಗೆ ಬಿಡ್ತಾನೆ, ಅದನ್ನು ಇಷ್ಟಪಡ್ತಾನೆ, ಸಂತೋಷ ಪಡ್ತಾನೆ. ಇಲ್ಲದೆ ಹೋದರೆ ಕಡ್ದಾಕಂತ. ಆಮೇಲೆ ಈ ಮರಗಳೇನು ಮಾಡ್ತಾರೆ? ಸುಡ್ತಾರೆ. ಈ ಮರ ಎಂಬ ಮನುಷ್ಯರನ್ನು ಏನು ಮಾಡ್ತಾರೆ ನೋಡ್ತೀರಾ? ಮತ್ತಾಯನ ಬರೆದ ಸುವಾರ್ತೆ 25ನೇ ಅಧ್ಯಾಯ 34ನೇ ವಚನ. ನನ್ನ ತಂದೆಯ ಆಶೀರ್ವಾದ ಹೊಂದಿದವರೇ ಬನ್ನಿರಿ, ಲೋಕಾದಿಯಿಂದ ನಿಮಗೋಸ್ಕರ ಸಿದ್ಧ ಮಾಡಿದ ರಾಜ್ಯವನ್ನು ಸ್ವಾಸ್ಥ್ಯವಾಗಿ ತೆಗೆದುಕೊಳ್ಳಿರಿ. ಒಳ್ಳೆ ಫಲಗಳನ್ನು ಕೊಟ್ಟಂಥ ಮರಗಳು ಅಂದರೆ ಮನುಷ್ಯರು ಒಳ್ಳೆ ಭಕ್ತಿಯಿಂದ ವಾಕ್ಯಕ್ಕೆ ವಿಧೇಯರಾಗಿ, ನಟನೆ ಮಾಡದೆ, ವೇಷಧಾರಿಗಳಾಗಿ ಜೀವಿಸದೆ, ಕಪಟದಿಂದ ಜೀವಿಸದೆ, ಯಥಾರ್ಥವಾಗಿ ಬದುಕಿದಂಥ ಭಕ್ತರನ್ನು ಕುರಿತು ಹೇಳುವಂಥ ಮಾತೇನಪ್ಪ ಅಂದರೆ, ನನ್ನ ತಂದೆಯ ಆಶೀರ್ವಾದ ಹೊಂದಿದವರೇ ಬನ್ನಿರಿ, ಲೋಕಾದಿಯಿಂದ ನಿಮಗೋಸ್ಕರ ಸಿದ್ಧ ಮಾಡಿದ ರಾಜ್ಯವನ್ನು ಸ್ವಾಸ್ಥ್ಯವಾಗಿ ತೆಗೆದುಕೊಳ್ಳಿರಿ ಅಂತ ಹೇಳಿದ್ರು. ಅಂದರೆ ದೇವ್ರ ಮೂಲಕ ಆಶೀರ್ವಾದ ಪಡ್ಕೊಂಡವರು ಭಕ್ತರು, ನಿಜವಾದ ಭಕ್ತರು, ಅವರಿಗೆ ಪರಲೋಕ ರಾಜ್ಯವು ಸಿಗುತ್ತೆ. 41ನೇ ವಚನವನ್ನು ನೋಡಿ. 41ನೇ ವಚನ. ಆಮೇಲೆ ಆತನು ಎಡಗಡೆಯಲ್ಲಿರುವವರಿಗೆ ಶಾಪಗ್ರಸ್ತರೇ, ನನ್ನನ್ನು ಬಿಟ್ಟು ಪಿಶಾಚನಿಗೂ ಅವನ ದೂತರಿಗೂ ಸಿದ್ಧ ಮಾಡಿದ ನಿತ್ಯ ಬೆಂಕಿಯೊಳಗೆ ಹೋಗಿರಿ. ಅಂದರೆ ಇದೊಂದು ಗುಂಪು. ಯಾವ ಗುಂಪು? ಮರಗಳು, ಆದರೆ ಉಳುಕು ಫಲ ಕೊಟ್ಟಿದೆ. ಗಿಡಗಳು, ಆದರೆ ಉಳುಕು ಫಲ ಕೊಟ್ಟಿದೆ. ಮರಗಳು ಫಲವಿಲ್ಲದ ಮರಗಳು,
ಫಲವಿಲ್ಲದ ಮರಗಳು ಒಂದು ವೇಳೆ ಫಲ ಕೊಟ್ಟರೆ ಉಳುಕು ಫಲ ಕೊಟ್ಟಿದೆ, ದೇವ್ರಿಗೆ ಉಪಯೋಗ ಇಲ್ಲ. ಆದ್ದರಿಂದ ಏನು ಮಾಡ್ತಾರೆ, ದೇವರು ಒಂದು ರೀತಿಯಲ್ಲಿ ಕಡ್ದಾಕ್ತಾರೆ. ಎಲ್ಲಿಗೆ ಹಾಕ್ತಾರೆ? ಬೆಂಕಿಯ ಕೊಂಡದಲ್ಲಿ ಹಾಕುವಂಥದ್ದು. ನಾವು ಇವಾಗ ಯಾವ ರೀತಿ ಇದ್ದೀವಿ? ಒಳ್ಳೆ ಫಲಗಳನ್ನು ಕೊಡುವಂಥ ರೀತಿಯಲ್ಲಿ ಇದ್ದೀವ? ಒಳ್ಳೆ ಫಲಗಳನ್ನು ಕೊಡುವಂಥ ರೀತಿಯಲ್ಲಿ ಇದ್ದರೆ, ಒಳ್ಳೆಯವರಾಗಿ ಜೀವಿಸಿದರೆ, ಯಥಾರ್ಥವಾಗಿ ಭಕ್ತಿಯಿಂದ ವಾಕ್ಯದ ಪ್ರಕಾರ ಬದುಕಿದರೆ ನಿತ್ಯ ಲೋಕ, ಇಲ್ಲದೆ ಹೋದರೆ ನಿತ್ಯ ನರಕ ಅಂತ ಹೇಳ್ತಾರೆ ಪ್ರಿಯರೇ. ಆದ್ದರಿಂದ ನಾವು ಜಾಗ್ರತೆ ಪಡೋಣ, ಭಕ್ತಿಯಿಂದ ಜೀವಿಸೋಣ, ಯಥಾರ್ಥವಾಗಿ ಬದುಕೋಣ, ದೇವರ ಪ್ರೀತಿಯನ್ನು ಅರ್ಥ ಮಾಡಿಕೊಂಡು ಇನ್ನೊಬ್ಬರಿಗೆ ತಿಳಿಸೋಣ, ಪ್ರಾರ್ಥಿಸೋಣ, ದೇವರ ಧ್ಯಾನದಲ್ಲಿರೋಣ, ನಿರಂತರ ದೇವರ ಆಲೋಚನೆಯಲ್ಲಿ, ಭಕ್ತಿಯಲ್ಲಿ, ಧ್ಯಾನದಲ್ಲಿ ಜೀವಿಸೋಣ ಪ್ರಿಯರೇ. ಓಕೆ, ದೇವರು ನಿಮ್ಮನ್ನು ನನ್ನನ್ನು ಆಶೀರ್ವದಿಸಲಿ. ಎಲ್ಲರೂ ತಲೆಬಾಗಿಸಿರಿ, ಪ್ರಾರ್ಥನೆ ಮಾಡೋಣ. ಸರ್ವವನ್ನು ಸರ್ವಲೋಕವನ್ನು ಉಂಟು ಮಾಡಿರುವಂಥ ನಮ್ಮ ತಂದೆಯಾದ ದೇವರೇ, ನಿಮಗೆ ಕೃತಜ್ಞತೆಗಳು, ಸ್ತೋತ್ರಗಳು ತಂದೆ. ಈ ಲೋಕದಲ್ಲಿ ನೋಡುವಾಗ ಒಳ್ಳೆಯ ಗಿಡಗಳು, ಒಳ್ಳೆಯ ಮರಗಳು ಒಳ್ಳೆಯ ಫಲವನ್ನು ಕೊಡುತ್ತೆ, ಉಳುಕು ಮರಗಳು ಉಳುಕು ಫಲವನ್ನು ಕೊಡುತ್ತೆ. ಒಳ್ಳೆಯ ಮರ ಒಳ್ಳೆಯ ಫಲ ಕೊಡುತ್ತೆ. ಒಳ್ಳೆಯ ಫಲವನ್ನು ಕೊಡದ ಮರಗಳನ್ನು ಕಡಿದು ಬೆಂಕಿಯಲ್ಲಿ ಹಾಕ್ತೀನಿ ಅಂತೇಳಿ ನೀವು ಹೇಳಿದ್ದೀರ ತಂದೆ. ಹೌದು ತಂದೆ, ವಾಕ್ಯದ ಮೂಲಕ ನಾವು ಪರಿಶೋಧನೆ ಮಾಡುವಾಗ ನಿಜ, ಸತ್ಯ, ನೀವೇನು ಮಾತಾಡ್ತಾ ಇದ್ದೀರೋ ಅದರಿಂದ ಸತ್ಯ ಇದೆ, ನಿಜ ಇದೆ, ಸಮಾಧಾನ ಇದೆ, ನೆಮ್ಮದಿ ಇದೆ. ನಿಮ್ಮ ವಾಕ್ಯಕ್ಕೆ ಒಳಪಟ್ಟಾಗ ತಂದೆ ನಿತ್ಯ ಜೀವ ಇದೆ. ಆ ನಿತ್ಯ ಜೀವವನ್ನು ಪಡ್ಕೊಳ್ಳೋದಕ್ಕೆ ನಮ್ಮೆಲ್ಲರಿಗೂ ಸಹಾಯ ಮಾಡಿ. ಈ ಕಾರ್ಯಕ್ರಮವನ್ನು ವೀಕ್ಷಿಸುವಂಥ ಪ್ರತಿಯೊಬ್ಬರನ್ನೂ ಮುಟ್ಟಿ ತಂದೆ, ಬಲಪಡಿಸಿ ತಂದೆ, ಆರೋಗ್ಯವನ್ನು, ಸಮಾಧಾನವನ್ನು, ಸಂತೋಷವನ್ನು ದಯಪಾಲಿಸಿ ಯಾವಾಗಲೂ ನಿಮ್ಮ ಧ್ಯಾನದಲ್ಲಿ, ಭಕ್ತಿಯಲ್ಲಿ ಜೀವಿಸುವಂತೆ ಸಹಾಯ ಮಾಡಿ. ಯೇಸು ಪವಿತ್ರ ನಾಮದಲ್ಲಿ ಬೇಡಿ ಹೊಂದಿದೆವಪ್ಪ ತಂದೆಯೇ, ಆಮೇನ್. ಎಲ್ಲರಿಗೂ ಧನ್ಯವಾದಗಳು.